ಕರಾವಳಿಯಲ್ಲಿ ಕೋಮು ದ್ವೇಷವನ್ನ ಕಡಿಮೆ ಮಾಡೋರು ಯಾರು? ಕರಾವಳಿಯಲ್ಲಿ ಶಾಂತಿಯನ್ನ ತರುವವರು ಯಾರು? ಕರಾವಳಿಯಲ್ಲಿ ಭುಗಿಲೆದ್ದಿರುವಂತಹ ಕೋಮು ದ್ವೇಷಕ್ಕೆ ಶಾಂತಿ ಸಭೆಗಳನ್ನ ಮಾಡುವವರು ಯಾರು? ಶಾಂತಿ ಸಭೆಗಳನ್ನ ಮಾಡಬೇಕಾಗಿರುವಂತಹ ಸರ್ಕಾರ ಮತ್ತು ಸರ್ಕಾರದ ಸಚಿವರುಗಳು ರಾಜಕೀಯ ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆಯೇ ಹೊರತು ಇಲ್ಲಿ ಅವರಿಗೆ ಅಲ್ಲಿ ಶಾಂತಿ ಸಮನ್ವಯ ಸೌಹಾರ್ದತೆಯನ್ನು ತರೋದಕ್ಕೆ ಬೇಕಾದಂತಹ ಯಾವ ಕ್ರಮಗಳನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ದಿನೇಶ್ ಗುಂಡೂರಾವ್ ಅವರು ಕರಾವಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡಿದರೆ ಕೋಮು ಸಂಘರ್ಷ ಒಂದು ರಾಜಕೀಯ ದಾಳವಾಗಿದೆ. ಕೋಮು ಸಂಘರ್ಷ ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳಕ್ಕೆ ಬಳಸಿಕೊಳ್ಳಲಾಗ್ತಾ ಇರುವಂತಹ ಅತಿ ದೊಡ್ಡ ಟೂಲ್ ಕಿಟ್. ಈ ಟೂಲ್ ಕಿಟ್ ಎರಡು ರಾಜಕೀಯ ಪಕ್ಷಗಳಿಗೆ ಬೇಕಾಗಿವ್ಯಾ? ಯಾಕೆ ಅಂತಂದರೆ ಒಂದು ಧರ್ಮದ ಪರವಾಗಿ ಒಂದು ಪಕ್ಷ, ಇನ್ನೊಂದು ಧರ್ಮದ ಪರವಾಗಿ ಮತ್ತೊಂದು ಪಕ್ಷ. ಎರಡು ರಾಜಕೀಯ ಪಕ್ಷಗಳು ಒಂದೊಂದು ಧರ್ಮದ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಎರಡೂ ಧರ್ಮಗಳ ನಡುವೆ ಸಮನ್ವಯವನ್ನು ಹೇಗೆ ಸಾಧಿಸೋದಕ್ಕೆ ಸಾಧ್ಯ?